ಬೆಂಗಳೂರಿನಲ್ಲಿ ಐತಿಹಾಸಿಕ ಕರಗ ಸಂಭ್ರಮ ಜೋರಾಗಿದೆ. ಇಂದು ಹಸಿ ಕರಗ, ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆ ದೇವಿ ಆ ಮಗುವಿನ ರೂಪದಲ್ಲಿ ಇಂದು ಆ ಶಕ್ತಿಪೀಠಕ್ಕೆ ಬಂದು ಇಲ್ಲಿಂದ ಹಸಿ ಕರಗವನ್ನು ಜ್ಞಾನೇಂದ್ರ ಸ್ವಾಮಿಯವರು ತೆಗೆದುಕೊಂಡು ಹೋಗ್ತಾರೆ. ನಮ್ಮ ಜೊತೆಗ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷದ ಚಲಿಕೆರೆ ನಾರಾಯಣ ಸ್ವಾಮಿ ಅವರೇ ಮಾತಾಡಿಸ್ತೀನಿ. ಸರ್, ನಾಳೆ ಒಂದೇ ದಿನ ಬಾಕಿ ಇದೆ ಹೂವಿನ ಕರಗಕ್ಕೆ. ಈ ಒಂದು ಹಸಿ ಕರಗ ಯಾವ ರೀತಿ ಇರುತ್ತೆ ಅಂತ ಪ್ರೊಸೆಸ್ಸು? ಈಗ ಹಸಿ ಕರಗ ಮಂಟಪದ ಬಳಿನೇ ನಾವಿಲ್ಲಿದ್ದೀವಿ. ತಾವು ನೋಡ್ತಾ ಇದ್ದೀರಿ, ಭಾಳ ಶುದ್ಧವಾಗಿದೆ. ಶ್ರದ್ಧಾ ಭಕ್ತಿಯಿಂದ ಎಲ್ಲ ವೀರಕುಮಾರರು ಇಲ್ಲಿ ಬಂದೆಲ್ಲ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈಗಾಗಲೇ ಕಲಶದ ಪೂಜೆ ಆಗಿದೆ. ಗಾವು ಅನ್ನವನ್ನು ದೇವಸ್ಥಾನ ಸುತ್ತಮುತ್ತಲು ಹಾಕಿದ್ದಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರ ಅರ್ಚಕರು, ಗಂಟೆ ಪೂಜಾರಿಗಳು, ಗಣಾಚಾರ್ಯಗಳು ಇನ್ನಿತರ ಎಲ್ಲರೂ ಕೂಡ ಬರೋರಿದ್ದಾರೆ. ಇನ್ನು ಇದು ಪ್ರಾರಂಭ ಆಗ್ತದೆ. ಅಂದರೆ ಆ ತಾಯಿಯ ಒಂದು ಆಗಮನ ಏನು ನಮ್ಮ ಕರಗ ಶಕ್ತೋತ್ಸವದ ಮುಖ್ಯ ಅಂಗ ಹಸಿ ಕರಗ ಅಂತ ಏನು ಹೇಳ್ತದೆ, ಅದು ಆ ತಾಯಿ ನಮಗೇನು ವಾಗ್ದಾನ ಕೊಟ್ಟಿದ್ದಾಳೆ. ನಾನು 3 ದಿನ ಚೈತ್ರ ಪೂರ್ಣಿಮೆಯ ಹಿಂದಿನ 3 ದಿನದ ಕಾಲ ನಿಮ್ಮ ಮನೆಗಳನ್ನು ನೆನೆಸಿರ್ತೀನಿ ಅಂತ ಏನು ಆ ತಾಯಿ ವಾಗ್ದಾನ ಮಾಡಿರ್ತಾಳೆ, ಅದೇ ರೀತಿಯಾಗಿ ನಾವೆಲ್ಲ ನಂಬಿದ್ದೀವಿ. ಆ ತಾಯಿ ಇವತ್ತು ಹಸಿ ಕರಗದ ರೂಪದಲ್ಲಿ ಆಗಮನ ಆಗ್ತದೆ. ಎಲ್ಲರೂ ಕೂಡ ದರ್ಶನ ಕೊಡೋದಕ್ಕೆ 1ನೇ ತಾರೀಕು ಆ ತಾಯಿ ಇನ್ನೂ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಯಾವ ರೀತಿ ಪೂಜಾ ವಿಧಾನ ನಡೆಯುತ್ತೆ ಈಗ ನಮ್ಮಲ್ಲಿ ಪೂಜಾ ವಿಧಾನಗಳು, ನಮ್ಮಲ್ಲಿ ಇರ್ತಕ್ಕಂಥ ಒಂದು ದ್ರಾವಿಡ ಶೈಲಿಯಲ್ಲಿ ಪೂಜಾ ವಿಧಾನ ನಡೀತದೆ. ಯಾವುದೇ ಸಂಸ್ಕೃತ ವೇದ ಆಗಮ ಇಲ್ಲ. ನಮ್ಮದೇ ಆದಂಥ ನಾವು ಮಾತನಾಡ್ತಕ್ಕಂಥ ಒಂದು ಭಾಷೆ, ತಿಗಳಾರಿ ಭಾಷೆ, ಅರಿವು ಭಾಷೆ ಅಂತ ಏನಿದೆ, ನಮ್ಮ ಭಾಷೆಯಲ್ಲೇ ಆ ತಾಯಿಯನ್ನು ನಮ್ಮದೇ ಪಠಣವನ್ನು ಮಾಡ್ತಕ್ಕಂಥದ್ದು ನಮ್ಮ ರೂಢಿ ಪದ್ಧತಿ ಇದೆ. ಹಾಗೆ ಇವತ್ತು ನಮ್ಮಲ್ಲಿರ್ತಕ್ಕಂತಹ ಗೌಡರು, ಗಣಾಚಾರ್ಯಗಳು, ಗಂಟೆ ಪೂಜಾರಿಗಳು, ಬಾಂಕಾದಾಸೆಯವರು, ಇನ್ನಿತರ ಚಾಕರಿದಾರರಿದ್ದಾರೆ, ವಂಶ ಪಾರಂಪರ್ಯವಾಗಿ ತಮ್ಮ ಒಂದು ಸೇವೆ ಏನು ಮಾಡಬೇಕಾಗಿದೆ, ತಾವೇನು ಮಾಡಬೇಕು ಅನ್ನೋದನ್ನು ಏನು 11 ದಿನಗಳ ಕಾಲ, ಈಗ 24ನೇ ತಾರೀಕಿನ 3ನೇ ತಾರೀಕುವರೆಗೂ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಶುದ್ಧರಾಗಿ ಮನೆ ಶುದ್ಧಿ ಮಾಡಿಕೊಂಡು, ಮನಸ್ಸು ಶುದ್ಧಿ ಮಾಡಿಕೊಂಡು, ಒಂದು ರೀತಿಯ ಉಪವಾಸ, ಮತ್ತೊಂದು ಆ ತಾಯಿಯ ಸೇವೆಯಲ್ಲಿ ಪೂಜಾ ವಿಧಾನಗಳಿರ್ತಕ್ಕಂಥ ಮತ್ತು ಡಿವೈನ್ ಪವರ್ ಬಂದುಬಿಟ್ಟಿರುತ್ತೆ ನನ್ನ ವೀರಕುಮಾರರಿಗೆ ಎಲ್ಲನೂ ಕೂಡ. ಇದೊಂದು ವಿಶೇಷ, ಏನೋ ಒಂದು ಮಾನಸಿಕ ಒಂದು ಪವರ್ ಇರ್ತದೆ ಅದರಲ್ಲಿ. ಈ ಅಲುಗು ಸೇವೆ ಅಂತ ನೀವು ಹೇಳಿ ಡಿಕ್ಕೆ ಹೊಡ್ತಕ್ಕಂಥದ್ದು, ಚೂಪಾದ ಅಲುಗುಗಳಿಂದ ಎದೆ ಮೇಲೆ ಹೊಡ್ಕೊಳ್ಳೋದು. ಯಾರು ಎಲ್ಲ ಶುದ್ಧವಾಗಿರ್ತಕ್ಕಂಥವ್ರಿಗೆ ಯಾರಿಗೇನು ಆಗೋದಿಲ್ಲ. ಅದೇ ಡಿವೈನ್ ಪವರ್ ಅಂತಕ್ಕಂಥದ್ದು ಇವರಲ್ಲಿ ಇರೋದ್ರಿಂದ ತಾಯಿಯ ಒಂದು ಶ್ರದ್ಧೆ, ಭಕ್ತಿ ಅವ್ರ ಮೇಲೆ ಇರ್ತದೆ. ಎಲ್ಲ ನಮ್ಮಲ್ಲಿ ಪೂಜಾ ವಿಧಾನಗಳು ಎಲ್ಲನೂ ಕೂಡ ಒಂದು ಗೌಪ್ಯತೆ ಅಂತಿದೆ, ಪವಿತ್ರತೆ ಅಂತಿದೆ. ಈ ಗೌಪ್ಯತೆಯ ವಿಚಾರನ ನಾವು ಹೇಳೋದಕ್ಕೆ ಬರೋದಿಲ್ಲ. ಅಂದರೆ ಇವತ್ತು ಆ ಮಗುವಿನ ರೂಪದಲ್ಲಿ ಆ ತಾಯಿ ಹಸಿ ಕರಗಕ್ಕೆ ಬಂದು ನಿಮಗೆಲ್ಲ ದರ್ಶನ ಕೊಡ್ತಾಳೆ, ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ ಎಂಬ ನಂಬಿಕೆ. ಹೌದು, ಈಡೇರಿಸ ನಂಬಿಕೆ ನಮಗೆ ಅಂತಲ್ಲ, ಎಲ್ಲರಿಗೂ ಅದೇ ನಂಬಿಕೆ ಇದೆ. ಅದೇ ರೀತಿಯಾಗಿ ನೂರಾರು ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಆ ತಾಯಿ ದರ್ಶನ ಯಾಕೆ ಮಾಡೋಕ್ಕೆ ಒಂದು ನಂಬಿಕೆ. ಆ ತಾಯಿಯ ದರ್ಶನ ಮಾಡೋದ್ರಿಂದ ನಮಗೆಲ್ಲರೂ ಕೂಡ ಒಳ್ಳೆಯದಾಗ್ತದೆ, ಸಂಪತ್ತು ಅಭಿವೃದ್ಧಿ ಆಗ್ತದೆ, ನಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲ ಕಳೀತದೆ, ಶತ್ರುಗಳೆಲ್ಲ ಕಳೀತದೆ, ನಮ್ಮ ಕಾಯಿಲೆಗಳು ಬರೋಲ್ಲ, ಚೆನ್ನಾಗಿರ್ತೀವಿ ಅಂತಕ್ಕಂಥ ಒಂದು ನಂಬಿಕೆ ಎಲ್ಲ ಜನಗಳು ಇರೋದ್ರಿಂದ ಇವತ್ತು ನೋಡಿ ಆ ತಾಯಿ ಎಲ್ಲೆಲ್ಲಿ ಹೋಗ್ತಾಳೆ. 1ನೇ ತಾರೀಕು ನಮ್ಗೆ ಗೊತ್ತಿದೆ, ಕೆಂಪೇಗೌಡ ಕಟ್ಟಿರ್ತಕ್ಕಂತಹ ಏನು ಸರಹದ್ದಿದೆ, ಆ ರಾಜಬೀದಿಗಳಲ್ಲಿ ಇವತ್ತು ಕೂಡ ಹೋಗ್ತಕ್ಕಂಥದ್ದು. ಆ ತಾಯಿ ಎಲ್ಲೆಲ್ಲಿ ಸಂಚಾರ ಮಾಡಿ ರಾಜಬೀದಿಗಳನ್ನ ಇವತ್ತು ಈಗ SP ರೋಡು, ಏನು SP ರೋಡೇ ಆಗ್ಬೋದು, OTC ರೋಡೇ ಆಗ್ಬೋದು, ಅಥವಾ ನಮ್ಮ ಅವೆನ್ಯೂ ರೋಡೇ ಆಗ್ಬೋದು, ಅಥವಾ ಈ ಚಿಕ್ಕಪೇಟೆ ಮೇನ್ ರೋಡೇ ಆಗ್ಬೋದು, ಬಳೆಪೇಟೆಗಳೇ ಆಗ್ಬೋದು, ಎಲ್ಲ ಕೂಡ ಸಂಪತ್ತಿನ ತುಳುಕಾಡ್ತಾ ಇದೆ. ಹಾಗೆ ಈ ತಾಯಿಯನ್ನು ದರ್ಶನ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗ್ತಕ್ಕಂಥ ಒಂದು ನಂಬಿಕೆಯಿಂದ ಎಲ್ಲ ಜನರು, ಸಾವಿರಾರು ಜನ, ಲಕ್ಷಾಂತರ ಜನ ಆ ತಾಯಿಯ ದರ್ಶನಕ್ಕಾಗಿ ಹಾತೊರಿತಾ ಇರ್ತಾರೆ. ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ, ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಹೌದು, ಈಗಾಗಲೇ ನಮ್ಮ ಯಾವತ್ತೂ ಕೂಡ ಮುಜರಾಯಿ ಮಂತ್ರಿಗಳು ಅಥವಾ ಶಾಸಕರು ರಾಜಕೀಯ ಇಲ್ಲಿ ಬರ್ತಾ ಇರಲಿಲ್ಲ ನಮ್ಮಲ್ಲಿ. ಈ ಸಾರಿ ಏನಾಗಿದೆ ಅಂದರೆ ಮೈಸೂರು ದಸರಾಗಿಂತ ಚೆನ್ನಾಗಿ ಮಾಡಬೇಕು, ಈ ಸಮಾರಂಭ ಜೋರಾಗಿ ಆಗಬೇಕು, ವಿಜೃಂಭಣೆಯಿಂದ ಆಗಬೇಕು ಅಂತ ಹೇಳಿ ಈ ಸಾರಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಹೆಚ್ಚಿನ ಆಸಕ್ತಿ ವಹಿಸಿ ಎಲ್ಲ ರೀತಿ ಸುಮಾರು 5-6 ಮೀಟಿಂಗ್ಗಳು ಮಾಡಿ ಎಲ್ಲರೂ ಕೂಡ ಅಧಿಕಾರಿಗಳನ್ನ ಸೇರಿಸ್ಬಿಟ್ಟು ಎಲ್ಲ ಈಗ ಏನೇನು ಮೆಜರ್ಸ್ ಬೇಕು, ಪ್ರಿಕಾಷನ್ ತಗೊಂಡಿದ್ದಾರೆ. ಬಂದೋಬಸ್ತ್ ವ್ಯವಸ್ಥೆ ಚೆನ್ನಾಗಿದೆ. ಇದು
ಇಷ್ಟು ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಧ್ಯಕ್ಷದ ಚಲಿಕರ್ ನಾರಾಯಣ ಸಾಹೇಬ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಐತಿಹಾಸಿಕ ಕರಗ ಸಂಭ್ರಮ ಜೋರಾಗಿದೆ. ಇಂದು ಹಸಿ ಕರಗ, ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆ ದೇವಿ ಆ ಮಗುವಿನ ರೂಪದಲ್ಲಿ ಇಂದು ಆ ಶಕ್ತಿಪೀಠಕ್ಕೆ ಬಂದು ಇಲ್ಲಿಂದ ಹಸಿ ಕರಗವನ್ನು ಜ್ಞಾನೇಂದ್ರ ಸ್ವಾಮಿ ಅವರು ತೆಗೆದುಕೊಂಡು ಹೋಗ್ತಾರೆ. ನಮ್ಮ ಜೊತೆಗ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷದ ಚಲಿಕರ್ ನಾರಾಯಣ ಸಾಹೇಬ್ ಅವರೇ ಮಾತಾಡಿಸ್ತೀನಿ. ಸರ್, ನಾಳೆ ಒಂದೇ ದಿನ ಬಾಕಿ ಇದೆ ಹೂವಿನ ಕರಗಕ್ಕೆ. ಈ ಒಂದು ಹಸಿ ಕರಗ ಯಾವ ರೀತಿ ಇರುತ್ತೆ ಅಂತ ಪ್ರೊಸೆಸ್ಸು? ಈಗ ಹಸಿಕರ್ಗ ಮಂಟಪದ ಬಳಿನೇ ನಾವು ಇಲ್ಲಿದ್ದೀವಿ. ತಾವು ನೋಡ್ತಾ ಇದ್ದೀರಿ, ಭಾಳ ಶುದ್ಧವಾಗಿದೆ. ಶ್ರದ್ಧಾ ಭಕ್ತಿಯಿಂದ ಎಲ್ಲ ವೀರಕುಮಾರರು ಇಲ್ಲಿ ಬಂದೆಲ್ಲ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈಗಾಗಲೇ ಕಳಸದ ಪೂಜೆ ಆಗಿದೆ. ಗಾವು ಅನ್ನವನ್ನು ದೇವಸ್ಥಾನ ಸುತ್ತಮುತ್ತಲು ಹಾಕಿದ್ದಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ಅರ್ಚಕರು, ಗಂಟೆ ಪೂಜಾರಿಗಳು, ಗಣಾಚಾರಿಗಳು ಇನ್ನಿತರ ಎಲ್ಲರೂ ಕೂಡ ಬರೋರಿದ್ದಾರೆ. ಇನ್ನು ಇದು ಪ್ರಾರಂಭ ಆಗ್ತದೆ. ಅಂದರೆ ಆ ತಾಯಿಯ ಒಂದು ಆಗಮನ ಏನು ನಮ್ಮ ಕರಗ ಶಕ್ತೋತ್ಸವದ ಮುಖ್ಯ ಅಂಗ ಹಸಿ ಕರಗ ಅಂತ ಏನು ಹೇಳ್ತದೆ, ಅದು ಆ ತಾಯಿ ನಮಗೇನು ವಾಗ್ದಾನ ಕೊಟ್ಟಿದ್ದಾಳೆ. ನಾನು 3 ದಿನ ಚೈತ್ರ ಪೂರ್ಣಿಮೆಯ ಹಿಂದಿನ 3 ದಿನದ ಕಾಲ ನಿಮ್ಮ ಮನೆಗಳನ್ನು ನೆನೆಸಿರ್ತೀನಿ ಅಂತ ಏನು ಆ ತಾಯಿ ವಾಗ್ದಾನ ಮಾಡಿರ್ತಾಳೆ, ಅದೇ ರೀತಿಯಾಗಿ ನಾವೆಲ್ಲ ನಂಬಿದ್ದೀವಿ. ಆ ತಾಯಿ ಇವತ್ತು ಹಸಿ ಕರಗದ ರೂಪದಲ್ಲಿ ಆಗಮನ ಆಗ್ತದೆ. ಎಲ್ಲರೂ ಕೂಡ ದರ್ಶನವನ್ನು ಕೊಡೋದಕ್ಕೆ 1ನೇ ತಾರೀಕು ಆ ತಾಯಿ ಇನ್ನೂ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಯಾವ ರೀತಿ ಪೂಜಾ ವಿಧಾನ ನಡೆಯುತ್ತೆ ಈಗ ನಮ್ಮಲ್ಲಿ ಪೂಜಾ ವಿಧಾನಗಳು, ನಮ್ಮಲ್ಲಿ ಇರ್ತಕ್ಕಂಥ ಒಂದು ದ್ರಾವಿಡ ಶೈಲಿಯಲ್ಲಿ ಪೂಜಾ ವಿಧಾನಗಳು ನಡೀತದೆ. ಯಾವುದೇ ಸಂಸ್ಕೃತ ವೇದ ಆಗಮ ಇಲ್ಲ. ನಮ್ಮದೇ ಆದಂಥ ನಾವು ಮಾತನಾಡ್ತಕ್ಕಂಥ ಒಂದು ಭಾಷೆ, ತಿಗಳಾರಿ ಭಾಷೆ, ಅರಿವು ಭಾಷೆ ಅಂತ ಏನಿದೆ, ನಮ್ಮ ಭಾಷೆಯಲ್ಲೇ ಆ ತಾಯಿಯನ್ನು ನಮ್ಮದೇ ಪಠಣವನ್ನು ಮಾಡ್ತಕ್ಕಂಥದ್ದು ನಮ್ಮ ರೂಢಿ ಪದ್ಧತಿ ಇದೆ. ಹಾಗೆ ಇವತ್ತು ನಮ್ಮಲ್ಲಿರ್ತಕ್ಕಂತಹ ಗೌಡರು, ಗಣಾಚಾರಿಗಳು, ಗಂಟೆ ಪೂಜಾರಿಗಳು, ಬಂಕಾದಾಸೆಯವರು, ಇನ್ನಿತರ ಚಾಕರಿದಾರರಿದ್ದಾರೆ, ವಂಶ ಪಾರಂಪರ್ಯವಾಗಿ ತಮ್ಮ ಒಂದು ಸೇವೆ ಏನು ಮಾಡಬೇಕಾಗಿದೆ, ತಾವೇನು ಮಾಡಬೇಕು ಅನ್ನೋದನ್ನು ಏನು 11 ದಿನಗಳ ಕಾಲ, ಈಗ 24ನೇ ತಾರೀಕಿನ 3ನೇ ತಾರೀಕುವರೆಗೂ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಶುದ್ಧರಾಗಿ ಮನೆ ಶುದ್ಧಿ ಮಾಡಿಕೊಂಡು, ಮನಸ್ಸು ಶುದ್ಧಿ ಮಾಡಿಕೊಂಡು, ಒಂದು ರೀತಿಯ ಉಪವಾಸ, ಮತ್ತೊಂದು ಆ ತಾಯಿಯ ಸೇವೆಯಲ್ಲಿ ಪೂಜೆ ವಿಧಾನಗಳಿರ್ತಕ್ಕಂಥ ಒಂಥರ ಡಿವೈನ್ ಪವರ್ ಬಂದುಬಿಟ್ಟಿರುತ್ತೆ ನನ್ನ ವೀರಕುಮಾರರಿಗೆ ಎಲ್ಲನೂ ಕೂಡ. ಇದೊಂದು ವಿಶೇಷ, ಏನೋ ಒಂದು ಮಾನಸಿಕ ಒಂದು ಪವರ್ ಇರ್ತದೆ ಅದರಲ್ಲಿ. ಈ ಅಲುಗು ಸೇವೆ ಅಂತ ನೀವು ಹೇಳಿ ಡಿಕ್ಕೆ ಹೊಡ್ತಕ್ಕಂಥದ್ದು, ಚೂಪಾದ ಅಲುಗುಗಳಿಂದ ಎದೆ ಮೇಲೆ ಹೊಡ್ಕೊಳ್ಳೋದು. ಯಾರು ಎಲ್ಲ ಶುದ್ಧವಾಗಿರ್ತಕ್ಕಂಥವ್ರಿಗೆ ಯಾರಿಗೇನು ಆಗೋದಿಲ್ಲ. ಅದೇ ಡಿವೈನ್ ಪವರ್ ಅಂತಕ್ಕಂಥದ್ದು ಇವರಲ್ಲಿ ಇರೋದ್ರಿಂದ ತಾಯಿಯ ಒಂದು ಶ್ರದ್ಧೆ, ಭಕ್ತಿ ಅವ್ರ ಮೇಲೆ ಇರ್ತದೆ. ಎಲ್ಲ ನಮ್ಮಲ್ಲಿ ಪೂಜಾ ವಿಧಾನಗಳು ಎಲ್ಲನೂ ಕೂಡ ಒಂದು ಗೌಪ್ಯತೆ ಅಂತಿದೆ, ಪವಿತ್ರತೆ ಅಂತಿದೆ. ಈ ಗೌಪ್ಯತೆಯ ವಿಚಾರನ ನಾವು ಹೇಳೋದಕ್ಕೆ ಬರೋದಿಲ್ಲ. ಅಂದರೆ ಇವತ್ತು ಆ ಮಗುವಿನ ರೂಪದಲ್ಲಿ ಆ ತಾಯಿ ಹಸಿ ಕರಗಕ್ಕೆ ಬಂದು ನಿಮಗೆಲ್ಲ ದರ್ಶನ ಕೊಡ್ತಾಳೆ, ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ ಎಂಬ ನಂಬಿಕೆ. ಹೌದು, ನಂಬಿಕೆ ನಮಗೆ ಅಂತಲ್ಲ, ಎಲ್ಲರಿಗೂ ಅದೇ ನಂಬಿಕೆ ಇದೆ. ಅದೇ ರೀತಿಯಾಗಿ ನೂರಾರು ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಆ ತಾಯಿಯ ದರ್ಶನ ಯಾಕೆ ಮಾಡೋಕ್ಕೆ ಒಂದು ನಂಬಿಕೆ. ಆ ತಾಯಿಯ ದರ್ಶನ ಮಾಡೋದ್ರಿಂದ ನಮಗೆಲ್ಲರೂ ಕೂಡ ಒಳ್ಳೆಯದಾಗ್ತದೆ, ಸಂಪತ್ತು ಅಭಿವೃದ್ಧಿ ಆಗ್ತದೆ, ನಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲ ಕಳೀತದೆ, ಶತ್ರುಗಳೆಲ್ಲ ಕಳೀತದೆ, ನಮ್ಮ ಕಾಯಿಲೆಗಳು ಬರೋಲ್ಲ, ಚೆನ್ನಾಗಿರ್ತೀವಿ ಅಂತಕ್ಕಂಥ ಒಂದು ನಂಬಿಕೆ ಎಲ್ಲ ಜನಗಳು ಇರೋದ್ರಿಂದ ಇವತ್ತು ನೋಡಿ ಆ ತಾಯಿ ಎಲ್ಲೆಲ್ಲಿ ಹೋಗ್ತಾಳೆ. 1ನೇ ತಾರೀಕು ನಮ್ಗೆ ಗೊತ್ತಿದೆ, ಕೆಂಪೇಗೌಡ ಕಟ್ಟಿರ್ತಕ್ಕಂತಹ ಏನು ಸರಹದ್ದಿದೆ, ಆ ರಾಜಬೀದಿಗಳಲ್ಲಿ ಇವತ್ತು ಕೂಡ ಹೋಗ್ತಕ್ಕಂಥದ್ದು. ಅವು ತಾಯಿ ಎಲ್ಲೆಲ್ಲಿ ಸಂಚಾರ ಮಾಡಿ ರಾಜಬೀದಿಗಳನ್ನ ಇವತ್ತು ಈಗ SP ರೋಡು, ಏನು SP ರೋಡೇ ಆಗ್ಬೋದು, OTC ರೋಡೇ ಆಗ್ಬೋದು, ಅಥವಾ ನಮ್ಮ ಅವೆನ್ಯೂ ರೋಡೇ ಆಗ್ಬೋದು, ಅಥವಾ ಈ ಚಿಕ್ಕಪೇಟೆ ಮೇನ್ ರೋಡೇ ಆಗ್ಬೋದು, ಬಳೆಪೇಟೆಗಳೇ ಆಗ್ಬೋದು, ಎಲ್ಲ ಕೂಡ ಸಂಪತ್ತಿನ ತುಳುಕಾಡ್ತಾ ಇದೆ. ಹಾಗೆ ಈ ತಾಯಿಯನ್ನು ದರ್ಶನ ಮಾಡೋದ್ರಿಂದ ನಮ್ಗೆ ಒಳ್ಳೆಯದಾಗ್ತಕ್ಕಂಥ ಒಂದು ನಂಬಿಕೆಯಿಂದ ಎಲ್ಲ ಜನರು, ಸಾವಿರಾರು ಜನ, ಲಕ್ಷಾಂತರ ಜನ ಆ ತಾಯಿಯ ದರ್ಶನಕ್ಕಾಗಿ ಆತುರ್ತಾ ಇರ್ತಾರೆ. ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ, ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಹೌದು, ಈಗಾಗಲೇ ನಮ್ಮ ಯಾವತ್ತೂ ಕೂಡ ಮುಜರಾಯಿ ಮಂತ್ರಿಗಳು ಅಥವಾ ಶಾಸಕರು ರಾಜಕೀಯ ಇಲ್ಲಿ ಬರ್ತಾ ಇರಲಿಲ್ಲ ನಮ್ಮಲ್ಲಿ. ಈ ಸಾರಿ ಏನಾಗಿದೆ ಅಂದರೆ ಮೈಸೂರು ದಸರಾಗಿಂತ ಚೆನ್ನಾಗಿ ಮಾಡಬೇಕು, ಈ ಸಮಾರಂಭ ಜೋರಾಗಿ ಆಗಬೇಕು, ವಿಜೃಂಭಣೆಯಿಂದ ಆಗಬೇಕು ಅಂತ ಹೇಳಿ ಈ ಸಾರಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಹೆಚ್ಚಿನ ಆಸಕ್ತಿ ವಹಿಸಿ ಎಲ್ಲ ರೀತಿ ಸುಮಾರು 5-6 ಮೀಟಿಂಗ್ಗಳು ಮಾಡಿ ಎಲ್ಲರೂ ಕೂಡ ಅಧಿಕಾರಿಗಳನ್ನ ಸೇರಿಸ್ಬಿಟ್ಟು ಎಲ್ಲ ಈಗ ಏನೇನು ಮೆಜರ್ಸ್ ಬೇಕು ಪ್ರಿಕಾಷನ್ ತಗೊಂಡಿದ್ದಾರೆ. ಬಂದೋಬಸ್ತ್ ವ್ಯವಸ್ಥೆ ಚೆನ್ನಾಗಿದೆ.
ಇದಿಷ್ಟು ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಧ್ಯಕ್ಷದ ಚಲಿಕೆರೆ ನಾರಾಯಣ ಸಾಹೇಬ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.